63ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ರಕ್ತ ಫೌಂಡೇಶನ್ ವತಿಯಿಂದ ಐನೂರ ಒಂದು ಹೆಲ್ಮೆಟ್ ವಿತರಣೆ ಮಾಡುವ ಮೂಲಕ ಒಂದು ಉತ್ತಮವಾಗಿರ್ತಕ್ಕಂಥ ಜೀವ ರಕ್ಷಣೆಯನ್ನು ನೀಡುವಂತಹ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ವಿನೋದ್ ಅಪ್ಪ ಅವರು. ನಾವು ಈಶ್ವರ್ ಬಿ ಖಂಡ್ರೆ ಅವರಿಗೆ ಆಯುಷ್ಯ, ಆರೋಗ್ಯ, ಸುಖ ಮತ್ತು ಸಂಪತ್ತು ಲಭಿಸಲಿ ಅಂತ ಹೇಳಿ, ಅದೇ ರೀತಿ ಅಪ್ಪ ಫೌಂಡೇಶನ್ ಕೂಡ ದೊಡ್ಡ ಧರ್ಮದ ಆಶೀರ್ವಾದ ಲಭಿಸಿದಲ್ಲಿ ಈ ಸಂದರ್ಭದಲ್ಲಿ ನಾವು ಮಂಗಳ ಹಾರೈಸ್ತೇವೆ. ಜನಮೆಚ್ಚಿದ ಸಂಸದರಾದ ಸಾಗರ್ ಖಂಡ್ರೆ ಅವರಿಗೆ ಮುಂದಿನ ಮುಖ್ಯಮಂತ್ರಿ ಯಾರಪ್ಪ? ಮುಂದಿನ ಮುಖ್ಯಮಂತ್ರಿ ಯಾರಪ್ಪ? जद भाई जरा पाँव हाथ पीछे, हाथ पीछे। ಊಟ ಮಾಡ್ಕೊಳ್ಳಿ. ಇನ್ನೊಂದು 10 ನಿಮಿಷ ಆಗ್ತದ. 10 ನಿಮಿಷ ಹೋದ ಎಲ್ಲರೂ ಹೆಲ್ಮೆಟ್ ವಿತರಣೆ ಮಾಡ್ತೀನಿ. ದಯವಿಟ್ಟು ಊಟ ಮಾಡ್ಕೊಳ್ಳಿ ಎಲ್ಲರೂ. ಯಾಕಂದ್ರೆ ಉಪವಾಸ ಹೊಟ್ಟೆಗೆ ಹೋಗ್ಬೇಡಿ. ಇದೊಂದು ದಯವಿಟ್ಟು ನಮ್ಮ ರಿಕ್ವೆಸ್ಟ್ ಅಲ್ಲ. ಹೆಲ್ಮೆಟ್ ಎಲ್ಲರೂ ಕಂಪಲ್ಸರಿ ಸಿಗ್ತದ. ಟೆನ್ಷನ್ ತಗೊಳ್ಳಿ. ಅನ್ನದಾನ ಮಹಾದಾನ ಎನ್ನುವಂತಹ ಸಂದೇಶವನ್ನು ಇಟ್ಟುಕೊಂಡು ಏನಪ್ಪ ಫೌಂಡೇಶನ್ ಅವರು ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗಾಗಲೇ ನೀವು ತೋರಿಸೋರು ನಿಮಗೆ ಅನ್ವಯ ಮಾಡಲಾಗಿದೆ. ಬೈಕ್ ಸವಾರರು ಕೈ ಮಾಡ್ರಿ. ಆಚರಣೆ ಮಾಡ್ತೀವಿ ಅಂತಂದ್ರೆ ಎಲ್ಲರಿಗೂ ಗೊತ್ತು. ಆದರೂ ಕೂಡ ಭಾರತದ ಸಂವಿಧಾನದಲ್ಲಿ ಏನೇನು ಬರೆದಿದೆ, ಏನೇನು ಆರ್ಟಿಕಲ್ಸ್ ಇದೆ, ಶೆಡ್ಯೂಲ್ ಇದೆ, ಅದ್ರ ಬಗ್ಗೆ ಭಾಳ ಜನರಿಗೆ ಮಾಹಿತಿ ಇಲ್ಲ. ಈಗ ಕೇಂದ್ರ ಸರ್ಕಾರ ಸ್ವಲ್ಪ ಕಾನೂನು ಮಾಡ್ತದೆ, ರಾಜ್ಯ ಸರ್ಕಾರ ಸ್ವಲ್ಪ ಕಾನೂನು ಮಾಡುತ್ತೆ. ಇದು ಎಲ್ಲಿಂದ ಬಂದಿದೆ? ಈಗ ಸ್ಟೇಟ್ ಲಿಸ್ಟ್ ಅಂತ ಇದೆ, ಕನ್ಕರೆಂಟ್ ಲಿಸ್ಟ್ ಅಂತ ಇದೆ, ಸೆಂಟ್ರಲ್ ಲಿಸ್ಟ್ ಅಂತ ಇದೆ. ಸ್ಟೇಟ್ ಲಿಸ್ಟಲ್ಲಿರುವ ಎಲ್ಲ ಸಬ್ಜೆಕ್ಟ್ಗಳು ರಾಜ್ಯ ಸರ್ಕಾರ ಕಾನೂನು ಮಾಡ್ಬೋದು. ಸೆಂಟ್ರಲ್ ಲಿಸ್ಟಲ್ಲಿರೋ ಏನು ಸಬ್ಜೆಕ್ಟ್ಸ್ ಇದೆ ಅದು ಕೇಂದ್ರ ಸರ್ಕಾರ ಕಾನೂನು ಮಾಡ್ಬೋದು. ಕನ್ಕರೆಂಟ್ ಲಿಸ್ಟಲ್ಲಿರೋರು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಎರಡೂ ಕಾನೂನು ಮಾಡ್ಬೋದು. ಇವತ್ತು ನೀವು ನಮಗೆ ಕಾನೂನು ಒಂದು ವ್ಯವಸ್ಥೆ ಇದೆ ಅಂತಂದರೆ ನಮ್ಮ ಭಾರತದ ಸಂವಿಧಾನದಿಂದ ಮಾತ್ರ ಇದೆ. ನಮಗೆಲ್ಲರಿಗೆ ಒಂದು ಸಮಾನತೆ ಇದೆ, ಎಲ್ಲರಿಗೆ ಹಕ್ಕುಗಳಿದೆ. ಈಗ ಮುಖ್ಯಮಂತ್ರಿ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ಅವರಿಗೆ ನಮಗೆ ಟೀಕೆ ಟಿಪ್ಪಣಿ ಮಾಡೋಕ್ಕೆ ನಮಗೆ ಒಂದು ಹಕ್ಕು ಸಿಕ್ಕಿದೆ ಅಂತಂದರೆ ನಮಗೆ ಅದು ಸಂವಿಧಾನದಿಂದನೇ ಸಿಕ್ಕಿದೆ. ಅದು ನಮ್ಗೆಲ್ಲರಿಗೂ ಗೊತ್ತಿದ್ರು ಕೂಡ ಅದ್ರ ಬಗ್ಗೆ ಡೀಟೇಲ್ಸು ಭಾಳ ಜನರಿಗೆ ಯಾವ್ಯಾವ ಆರ್ಟಿಕಲ್ ಯಾವ್ಯಾವಿಂದ ನಮಗೆ ಸಿಗುತ್ತೆ ಅಂತ ಗೊತ್ತಿಲ್ಲ. ಈಗ ನಾಳೆಯಿಂದ ಎಲ್ಲಾದರೂ ಅನ್ಯಾಯ ಆಗ್ತಾ ಇದೆ ಅಂತಂದರೆ ನ್ಯಾಯಪರವಾಗಿ ನಾವು ಕೆಲಸ ಮಾಡಬೇಕು, ನ್ಯಾಯಪರವಾಗಿ ನಾವು ಹೋರಾಟ ಮಾಡಬೇಕು ಅಂತಂದರೆ ಇದರಿಂದ ಮಾತ್ರ ಸಾಧ್ಯತೆ. ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ, ಇವತ್ತು ದಿವಸ ನಾವು ಗಣರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ವಿ. ನಮ್ಮ ಭಾರತದ ಸಂವಿಧಾನ ಬಗ್ಗೆಯೂ ಕೂಡ ನೀವು ನಮ್ಮ ಎಲ್ಲರ ಹತ್ರ ಸ್ಮಾರ್ಟ್ಫೋನ್ ಇದೆ. ಭಾರತದ ಸಂವಿಧಾನ ಎಲ್ಲರಿಗೂ ಕೂಡ ಒಂದು ಅವೈಲೇಬಲ್ ಇದೆ. ಅದನ್ನು ಸರಿಯಾಗಿ ನಾವು ಓದಿ ನಾವು ಕೆಲಸ ಮಾಡಬೇಕಂತ. ಅದ್ರ ಜೊತೆ ಇವತ್ತು ನ್ಯೂಸ್ ವಿನೋದ್ ಅಪ್ಪೆಯವರು VN ಅಪ್ಪೆ ಫೌಂಡೇಶನ್ ವತಿಯಿಂದ ನಮ್ಮ ತಂದೆಯವರಾದ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಸಾಹೇಬರ ಒಂದು ಜನ್ಮದಿನದ ನಿಮಿತ್ತ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ. 501 ಹೆಲ್ಮೆಟ್ಗಳು ಕೂಡ ನಾವೆಲ್ಲ ಬೈಕರ್ಸಿಗೆ ನಾವು ಕೊಡ್ತಾ ಇದ್ದೀವಿ. ಅದಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ನನ್ನ ವತಿಯಿಂದ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ನೀವು ಕೂಡ ನೋಡ್ಬೋದು, ಇಡೀ ನಮ್ಮ ದೇಶದಲ್ಲಿ ರೋಡ್ ಆಕ್ಸಿಡೆಂಟ್ಸಲ್ಲಿ ಭಾಳ ಜನ ಅವರು ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಭಾಳ ಜನರಿಗೆ ಹೆಡ್ ಇಂಜುರಿ ಆಗಿ ಅವರು ಸೀರಿಯಸ್ ಆಗ್ತಾ ಇದ್ದಾರೆ. ಅವರಿಗೂ ಭಾಳಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಒಂದು
ಒಂದು ಹೆಲ್ಮೆಟ್ ಹಾಕ್ಕೊಂಡಿದ್ದಾರೆ ನಾವೆಲ್ಲರೂ ಸುರಕ್ಷಿತವಾಗಿ ನಾವು ಬಾಳ್ಬೋದು. ನಾವು ರೋಡ್ ಆಕ್ಸಿಡೆಂಟ್ಸು ಕಡಿಮೆ ಆಗುತ್ತೆ, ಡೆತ್ ಕಡಿಮೆ ಆಗುತ್ತೆ, ಇಂಜರಿ ಕಡಿಮೆ ಆಗುತ್ತೆ. ಅದಕ್ಕೆ ಈ ಹೆಲ್ಮೆಟ್ಸನ್ನು ಸರಿಯಾಗಿ ಎಲ್ಲರೂ ಬಳಸಬೇಕಂತ ನಾನು ವಿನಂತಿ ಮಾಡ್ತೀನಿ. I am Arushi Appa. Today we are celebrating 77th Republic Day. On this day, our Constitution came into effect. Dr. B.R. Ambedkar wrote our Indian Constitution. He is the father of Indian Constitution. The Constitution gives us rights and also teaches us our duties. The Constitution is supreme law of India. It is our duty to protect it. जो संविधान को सम्मान नहीं कर सकता है वो कभी भी देश से प्यार नहीं कर सकता है. किसी ने गीता तो किसी ने कुरान लिख डाला. अगर जिसे मौका चाहता था स्कूल जाने से उसने ही भारत का संविधान लिख डाला. थैंक यू. ये भारत के संविधान. ನಮ್ಮ ನಾಯಕರಾದಂಥ ಸನ್ಮಾನ್ಯ ಈಶ್ವರ್ ಬಿ ಖಂಡ್ರೆ ಸಾಹೇಬರು ಇವತ್ತು ನಮಗೌದು ನಮ್ಮ ಸಾಹೇಬರು ಆಲದ ಮರ ಇದ್ದಾಗೆ ಇವತ್ತು ಆಲದ ಮರ ಕೆಳಗಡೆ ಇವತ್ತು ನಾವು ಬದುಕ್ತಾ ಇದ್ದೀವಿ. ಇವತ್ತು ದೊಡ್ಡ ಆಶೀರ್ವಾದ ಇದೆ ನಮಗೆ. ಇವತ್ತು ಖಂಡ್ರೆ ಪರಿವಾರಕ್ಕೆ ನಾವು ಎಷ್ಟು ಹೇಳಿದ್ರು ಇವತ್ತು ನಾವು ಕಡಿಮೆ ಇದೆ ನಮ್ಮ ಬಗ್ಗೆ. ಯಾಕಂದ್ರೆ ಅವರು ನಮ್ಗೆ ಮಾಡಂತ ನಮ್ಮಂತ ಎಷ್ಟೋ ಸಾವಿರಾರು ಕಾರ್ಯಕರ್ತರಿಗೆ ಈ ದಿನ ಅವರು ನೆರಳಾಗಿದ್ದಾರೆ. ಅದೇ ರೀತಿ ಈ ವೇದಿಕೆ ಮೇಲೆ ಬಂದಂತ ನಮ್ಮ ದಲಿತ ಹಿರಿಯ ನಾಯಕರಾದಂಥ ಮಾರುತಿ ಬೌದ್ಧ ಸಾಹೇಬರು ಹಾಗೂ ರಮೇಶ್ ಡಾಕ್ಟರ್ ಸಾಹೇಬರು, ನಮ್ಮ ಹಂಗುರ್ಗಿ ಸಾಹೇಬರು, ಹನುಮಂತ್ ಮಲ್ಕಾಪುರ ಅವರು, ಬಂಗಾರಿ ಅವರು, ಬನ್ನೂರವರು, ತ್ಯಾಗ ಸಾಹೇಬರು, ನೆರಾಟೆ ಅವರು ಮತ್ತು ನಮ್ಮ ಜಾನ್ ವೆಸ್ಲಿ ಅವರು, ಸಂತೋಷ್ ಪಾಟೀಲ್ ಜೀರಾ ಅವರು ಹಾಗೂ ನಮ್ಮ ಪೂಜೆ ಬಂತೇಜಿ ಅವರಿಗೆ ಮತ್ತು ಪವನ್ ಆಗಲಿ, ಸೂರ್ಯಕಾಂತ್ ಆಗಲಿ ಮತ್ತು ನಮ್ಮದು ಉದಯ ನಾಯಕ್ ಆಗಲಿ ಎಲ್ಲರಿಗೆ ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ಮತ್ತೆ ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲಕ್ಕಿಂತ ಪ್ರಮುಖವಾಗಿ ಮಾಧ್ಯಮ ಮಿತ್ರರಿಗೆ ನಾನು ಈ ವೇದಿಕೆ ಮೇಲೆ ಇವತ್ತು ಬಂದು ನಮಗೆಲ್ಲ ಸಹಕರಿಸಿದ್ರು. ತಮ್ಮೆಲ್ಲರಿಗೂ ನಾನು ಈ ವೇದಿಕೆ ಮುಖಾಂತರ ತುಂಬ ಹೃದಯದಿಂದ ನಾನು ಧನ್ಯವಾದ ತಿಳಿಸ್ತೀನಿ.